ಅಹಂಕಾರದ ಅರಗಿಣಿ. 6 ಅಡಿ ಎತ್ತರವಿರೋ ಎಲ್ಲರೂ ಸುಂದರವಾಗಿರೋದಿಲ್ಲ, ನಿಜ ತಾನೇ? ಆದರೆ ಅವನ ವಿಷಯನೇ ಬೇರೆ. ಆ ಮನ್ಮಥನಿಗೆ ಅಸೂಯೆ ಹುಟ್ಟಿಸುವಂತಹ ರೂಪ ಒಂದು. ಆದರೆ ಅವನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹುಡುಗಿ ಮಾತ್ರ ಅವನ ಕಡೆ ತಿರುಗುನೂ ನೋಡಲ್ಲ. ಒಂದು ವೇಳೆ ನೋಡಿದ್ರೂ ಅವಳ ಕಣ್ಣುಗಳಲ್ಲಿ ಬೇರೆಯವ್ರ ತರಹ ಆಕರ್ಷಣೆ ಅಥವಾ ಪ್ರೀತಿ ಕಾಣಲ್ಲ. ಬದಲಾಗಿ ದಗದಗಿಸುವಂತಹ ಕೋಪದ ಬೆಂಕಿ ಇರುತ್ತೆ, ಈಗೋ ಇರುತ್ತೆ. ಆದರೂ ಅವನಿಗೆ ಅವಳ ಆ ಹೊಗೆ ಆಡುವ ಕೋಪವೇ ಇಷ್ಟ. ಅಗಸ್ತ್ಯ, ಆ ಹೆಸರಲ್ಲೇ ಒಂದು ಗಾಂಭೀರ್ಯವಿದೆ. ಆ ಕೃಷ್ಣ ರಾಮನಂತೆ ತುಂಟತನ ಹಾಗೂ ಪ್ರೀತಿಯ ಮಿಶ್ರಣ ಇವನು. ಇಡೀ ಜಗತ್ತಿಗೆ ಪ್ರೀತಿಯನ್ನು ಹಂಚೋಕೆ ಹುಟ್ಟಿದವನಂತೆ ಬದುಕುವ ಜೀವ ಇನ್ನೊಂದೆಡೆ. ಅವಳು ಶಬ್ದಕ್ಕಿಂತಲೂ ತೀಕ್ಷ್ಣ, ಮಿಂಚಿಗಿಂತಲೂ ವೇಗ. ಆಕೆಯ ಅಹಂಕಾರವೇ ಆಕೆಯ ಸೌಂದರ್ಯ. ಆಟಿಟ್ಯೂಡ್ ಅನ್ನೋ ಪದಕ್ಕೆ ವಿಳಾಸ ಕೇಳಿದ್ರೆ ಬಹುಶಃ ಇವಳನ್ನು ತೋರಿಸ್ಬೇಕು ಅಂತ ಅನಿಸುತ್ತೆ. ಅಂಥ ಖಡಕ್ ಹುಡುಗಿ ತನ್ವಿ. ಹೆಸರು ಕೇಳಲು ಎಷ್ಟು ಮೃದುವಾಗಿದೆಯೋ ಸ್ವಭಾವದಲ್ಲಿ ಅಷ್ಟೇ ತುಂಬ ಕಠಿಣ ಮತ್ತು ತುಂಬ ದುರಹಂಕಾರ ಇರುವಂತಹ ಹುಡುಗಿ. ಯಾರಾದರೂ ಅಪ್ಪಿತಪ್ಪಿ ಅವಳ ಹತ್ರ ಸುಳಿದ್ರೆ ಅವರಿಗೆ ತಮ್ಮ ಜೀವನದ ಮೇಲೆ ಅಸಹ್ಯ ಹುಟ್ಟಿಸ್ಬಿಡ್ತಾಳೆ. ಆಹಾ, ಇಂತಹ ತನ್ವಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಅವರ ಜೀವನ ಸಾಗ್ತಿದ್ದಾಗ ಆದಿ ದಿಢೀರನೆ ತಪ್ಪು ಹೆಜ್ಜೆ ಇಡುತ್ತೆ. ಒಂದು ತಿರುಗುವ ಮೂವರನ್ನು ಯಾರಿಗೂ ತಿಳಿಯದಂತೆ ಅಜ್ಞಾತವಾಸಕ್ಕೆ ತಳ್ಳಿಬಿಡುತ್ತೆ. ಮಂಗಳೂರು ವಿಶ್ವವಿದ್ಯಾಲಯದ ಬೃಹತ್ ಕ್ಯಾಂಪಸ್ ಕಾಲೇಜಿನ ಮೊದಲ ದಿನದಂದು ಯಾವ ದಟ್ಟ ಕಾಡಿನೊಳಗೆ ದಾರಿ ತಪ್ಪಿ ಬಂದ ಮುಗ್ಧ ಜಿಂಕೆ ಮರಿಗಳಂತೆ ಅವಳು ಆವರಣದೊಳಗೆ ಹೆಜ್ಜೆಯನ್ನ ಹಿಡ್ತಾ ಇದ್ದಾಳೆ. ಅಷ್ಟರಲ್ಲೇ ಹಿಂಬದಿಯಿಂದ ಗಡುಸಾದ ಧ್ವನಿಯೊಂದು ಕೇಳಿಸುತ್ತೆ. ಹೋಯ್ ಹಳದಿ ಚೂಡಿದಾರ್. ಅವಳು ಒಮ್ಮೆಲೆ ಎದೆ ಬಡಿದುಕೊಳ್ಳುತ್ತಾ ಹಂಗೆ ನಿಂತ್ಕೊಂಡ್ಬಿಡ್ತಾಳೆ. ಯಾರು ಕೂಗಿದ್ದು ಅಂತ ತಿಳಿಯದೆ ಸುತ್ತಲೂ ಮುತ್ತಲೂ ನೋಡ್ತಾನೆ ಇದ್ದಾಳೆ. ಅಲ್ಲಿ ಸೀನಿಯರ್ಸ್ ಗುಂಪೊಂದು ನಿಂತಿತ್ತು. ನಾರ್ಮಲ್ ಆಗಿ ರ್ಯಾಗಿಂಗ್ ಅಲ್ವಾ. ಅವರು ತಮ್ಮದೇ ದಾಟಿಯಲ್ಲಿ ಮಾಮ ಅಂತ ರೇಗಿಸುತ್ತಾ ಅವಳನ್ನೇ ನೋಡ್ತಾ ಇದ್ರು. ಆ ಕತ್ತನ್ನ ತಿರುಗಿಸಿ ಇಡೀ ಆವರಣವನ್ನ ನೋಡಿದಾಗ ಅಲ್ಲಿ ಹಳದಿ ಉಡುಪು ಧರಿಸಿದ್ದ ಏಕೈಕ ಹುಡುಗಿ ತಾನೇ ಅಂತ ಅವಳಿಗೆ ತಿಳಿದು ಬರುತ್ತೆ. ಆ ಮುಗ್ಧ ಮುಖ ನನಗಿಷ್ಟ ಆಯಿತು ಎನ್ನುತ್ತಾ ಗುಂಪಿನಲ್ಲಿದ್ದ ಒಬ್ಬ ಹುಡುಗ ಅವಳತ್ತ ಹೆಜ್ಜೆ ಹಾಕ್ತಾ ಅವಳ ಹತ್ತಿರವೇ ಒಂದು ಕಣ್ಣುಗಳಲ್ಲಿ ಕಣ್ಣಿಟ್ಟು ನಿಂತು, ನಿನ್ನ ಹೆಸರೇನು ಪ್ರೀತಿ ಅಂತ ಕೇಳ್ದ. ಅವಳು ಏನು ಮಾಡಬೇಕೆಂದು ತಿಳಿಯದೆ ಅಸಹಾಯಕಳಾಗಿ ಭಯದಿಂದ ನಡುಗುತ್ತಾ ಅವರನ್ನೆಲ್ಲ ನೋಡ್ತಾ ಇದ್ದಾಳೆ. ಅಷ್ಟರಲ್ಲೇ ಎಲ್ಲಿಂದ ಬಂದ್ಲು ಅವಳ ಗೆಳತಿ ಶ್ರೇಯ. ತಕ್ಷಣ ಅವಳ ಹೆಗಲ ಮೇಲೆ ಕೈ ಹಾಕಿ ರಕ್ಷಣೆಗೆ ನಿಂತೇ ಬಿಟ್ಲು. ಸೀನಿಯರ್ಸ್ ಎದುರು ತನ್ನ ಗೆಳತಿಯ ಹೆಸರನ್ನ ಹೇಳಲು ಮುಂದಾದ್ಲು. ಆದರೆ ಆ ಮುಗ್ಧ ಹುಡುಗಿ ಸುಮ್ಮನೆ ಇರಲಿಲ್ಲ. ತಕ್ಷಣವೇ ಅವಳ ಮುಖದ ಭಾವನೆ ಬದಲಾಯಿತು. ಹೆದರಿಕೆಯ ಜಾಗದಲ್ಲಿ ಅಹಂಕಾರದ ಮಿಂಚು ಅನ್ನೋದು ಮೂಡ್ತು. ನೇರವಾಗಿ ಆ ಸೀನಿಯರ್ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ತನ್ನದೇ ಆದ ಖಡಕ್ ಮತ್ತು ನಾಟಿ ಶೈಲಿಯಲ್ಲಿ ಕೇಳಿದ್ಲು, ನನ್ನ ಹೆಸರಿಂದ ನಿನಗೇನಾಗಬೇಕಾಗಿದೆ? ವಾಟ್ ಡು ಯು ವಾಂಟ್? ಅವಳೇ ತನ್ವಿ. ಹೇ ಸುಂದ್ರಿ, ನೀನು ನೋಡೋಕೆ ಒಂಥರ ಕತ್ತಿ ಥರ ಹಾಡ್ತೀಯ ಕಣೆ. ಹಾಗೆ ನೋಡೋಕ್ಕೂ ಸಖತ್ ಖಡಕ್ಕಾಗೇ ಇದೆಯಾ. ಅವನು ಶ್ರೇಯಾಳ ಕಡೆಯಿಂದ ತನ್ನ ದೃಷ್ಟಿಯನ್ನು ಸಂಪೂರ್ಣವಾಗಿ ತನ್ವಿಯ ಕಡೆಗೆ ತಿರುಗಿಸ್ತಾನೆ. ಅವಳನ್ನೇ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಅಳತೆ ಹಾಕುತ್ತಾ ಕಣ್ಣುಗಳಿಂದಲೇ ನೋಡ್ತಾ ಇದ್ದಾನೆ. ನಾನು ನಿನ್ನ ಸೀನಿಯರ್ ಅನ್ನೋ ಕನಿಷ್ಠ ಗೌರವ ಆದರೂ ಇದೆಯಾ ನಿನಗೆ? ಹೋಗಲಿ ಬಿಡು, ನಿನ್ನ ರೆಸ್ಪೆಕ್ಟ್ ಕೊಡದಿದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ತುಂಟತನದಿಂದ ನಗುತ್ತಾ ಅವಳು ಇನ್ನೂ ಹತ್ತಿರ ಬಂದ ಶಿವ ತನ್ವಿ ಪಕ್ಕದಲ್ಲೇ ನಿಂತಿದ್ದ. ಶ್ರೇಯಾಳನ್ನು ಒಮ್ಮೆ ನೋಡಿದ್ಲು. ಅವಳು ಸೀನಿಯರ್ಸ್ ಕಾಟಕ್ಕೆ ಎದುರಿ ತಬ್ಬಿಬ್ಬಾಗಿ ಪಾಪ ಗಿಣಿಮರಿ ಥರ ನಿಂತಿದ್ದಾಳೆ. ತನ್ವಿ ಅವಳ ಹೆಗಲ ಮೇಲೆ ಧೈರ್ಯವಾಗಿ ಕೈ ಹಾಕಿ, ಈ ನನ್ನ ಮಗ ನಿನಗೇನಾದರೂ ತೊಂದರೆ ಕೊಟ್ಟನ ಶ್ರೇಯಾ ಅಂತ ಕೇಳಿದ್ಲು. ಭೀತಿಯಿಂದ ತನ್ನನ್ನು ತಾನೇ ಹಿಡಿದಿಟ್ಟುಕೊಂಡು ನಿಂತಿದ್ದ ಶ್ರೇಯಾ ಭಯದಿಂದಲೇ ನಡುಗುವ ಧ್ವನಿಯಲ್ಲಿ ಅದು ಇಲ್ಲ ಅಂತ ಹೇಳಿ ತಲೆಯನ್ನು ಅಲ್ಲಾಡಿಸಿದ್ಲು. ಸರಿ, ಮತ್ತೆ ಶಿವನ ಕಡೆಗೆ ತಿರುಗಿದ್ಲು. ಅವಳ ಕಣ್ಣುಗಳಲ್ಲಿ ಈಗ ಸಣ್ಣದೊಂದು ವ್ಯಂಗ್ಯದ ನಗು ಇತ್ತು. ನೀನೇನೋ ಹೇಳ್ತಾ ಇದೆಯಲ್ಲ ಅಣ್ಣ, ನನಗೆ ನಿನ್ನ ಪರಿಚಯ ಇಲ್ವಲ್ಲಪ್ಪ ಅಂದ್ಲು ತನ್ವಿ. ಹೇಯ್ ಹುಡುಗಿ, ನನ್ನ ಅಣ್ಣ ಅಂತ ಮಾತ್ರ ಕರಿಬೇಡ ಪ್ಲೀಸ್. ನನ್ನ ಹೃದಯ ನುಚ್ಚು ನೂರಾಗಿ ಚೂರಾಗಿ ಹೋಗುತ್ತೆ. ಇಷ್ಟು ಸುಂದರವಾದ ಹುಡುಗಿ ನನ್ನನ್ನು ಅಣ್ಣ ಅಂದ್ಬಿಟ್ರೆ ನನ್ನ ಜೀವವೇ ಹೋದ ಹಾಗೆ ಎಂದು ತನ್ನ ಎದೆಯ ಮೇಲೆ ಕೈಯನ್ನು ಹಾಕಿ ಇಟ್ಕೊಂಡು ನಾಟಕೀಯವಾಗಿ ಪ್ರೀತಿಯ ಪೆಟ್ಟು ಬಿದ್ದವನಂತೆ ನಡ್ಸೋಕೆ ಶುರು ಮಾಡ್ತಾನೆ ಈ ಶಿವ. ತನ್ವಿ ಅವಳದೇ ಆದ ಖಡಕ್ ಮತ್ತು ವ್ಯಂಗ್ಯದ ಸ್ವರದಲ್ಲಿ ಹೇಳಿದ್ಲು, ಓಹೋ, ಹಾಗಾದರೆ ನಿನ್ನ ಅಣ್ಣ ಅಂತ ಕರೆಯೋದು ಬೇಡವಾ? ಮತ್ತು ಇನ್ನೇನಂತ ಕರೆಯಬೇಕಂತ ಈ ಮಹಾಶಯನಿಗೆ? ಶಿವನ ಮುಖ ಬೆಚ್ಚಗಾಗೋಯ್ತು. ದಯವಿಟ್ಟು ನನ್ನನ್ನು ಹಾಗೆ ಅವಮಾನಿಸಬೇಡ ಕಣಮ್ಮ ಪ್ಲೀಸ್. ನನ್ನ ಹೆಸರು ಮುದ್ದಾಗಿ ಶಿವ ಅಂತ ಇಟ್ಟಿದ್ದಾರೆ. ಆದರೂ ನಿನ್ನ ಹತ್ತಿರ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಇದೆ ಅಂತ ಕಣ್ಣು ಮಿಟುಕಿಸ್ತಾ. ನಮ್ಮ ತನ್ವಿ, ಏನದು?
ನೀನು ನನ್ನನ್ನು ಸೀನಿಯರ್ ಶಿವ ಅಂತ ಕರೆಯೋ ಬದಲು ನನ್ನ ಪ್ರೀತಿಯ ಜೀವ, ನನ್ನ ಬಂಗಾರ, ನನ್ನ ಕಳ್ಳ, ನನ್ನ ಮುದ್ದು, ನನ್ನ ಚಿನ್ನ ಹೀಗೆ ಕರೆದ್ರೆ ಹೇಗಿರುತ್ತೆ ಹೇಳು ಅಂತ ಹೇಳಿ ರೇಗಿಸೋಕೆ ಶುರು ಮಾಡಿಬಿಟ್ಟ. ಅಷ್ಟೇ, ಅಲ್ಲಿಯವರೆಗೆ ಕಂಟ್ರೋಲ್ನಲ್ಲಿದ್ದ ತನ್ವಿಯ ಕೋಪದ ಜ್ವಾಲಾಮುಖಿ ಒಮ್ಮೆಲೆ ಸೂಟಿಸ್ತು. ಅವಳ ಕಣ್ಣುಗಳು ಕೆಂಪಗಾದವು. ಶಿವನ ಹತ್ತಿರ ಹೋಗಿ ಅವನ ಶಾರ್ಟ್ ಕಾಲರ್ ಹಿಡಿಯುವಷ್ಟರಲ್ಲೇ ಹತ್ತಿರ ನಿಂತು ಹಲ್ಲು ಕಡಿಯುತ್ತಾ ಹೇಳಿದ್ಲು, ಲೋ ಜಾತಿ ಶೋಕಿ ಮಾಡಬೇಡ. ನೀನೇನಾದರೂ ನನ್ನ ಹತ್ರ ತುಂಬ ಸ್ಟ್ರಾಂಗ್ ಆಗಿ ನೀನು ಗಂಡಸು ಅಂತ ತೋರಿಸ್ಕೊಳಕ್ಕೆ ಬಂದರೆ ನೀನು ಇಲ್ಲೇ ಕತ್ತರಿಸಿ ನಿನ್ನ ರಕ್ತಕ್ಕೆ ಸ್ವಲ್ಪ ಮಂಗಳೂರು ಮಸಾಲೆ ಹಾಕಿ ಬಿಡ್ತೀನಿ ಜೋಕೆ ಅಂತ ಹೇಳಿ ತನ್ವಿ ಕೋಪದಿಂದ ಗುಡುಗುದ್ಲು. ಅವಳು ಈ ರೌಡಿ ಲುಕ್ ಮತ್ತು ಖಡಕ್ ವಾರ್ನಿಂಗ್ ನೋಡಿದ ಶಿವನ ಫ್ರೆಂಡ್ಸ್, ಲೇ ಶಿವ, ಇವಳು ಹುಡುಗಿನೇ ಅಲ್ಲ, ಸರಿ ಇಲ್ಲ ಕಣೋ, ಬಾ ಹೋಗೋಣ ಅಂತ ಶಿವನನ್ನ ಅಲ್ಲೇ ಬಿಟ್ಟು ನಗುತ್ತಾ ಇನ್ನೊಂದು ಕಡೆಗೆ ಓಡು ಹೋದ್ರು. ಶಿವನಿಗೂ ಒಳಗೊಳಗೆ ಸ್ವಲ್ಪ ನಡುಕ ಶುರುವಾಯಿತು. ಅಯ್ಯೋ ಅಯ್ಯೋ ಅಮ್ಮ ಸಿಂಹಿಣಿ ಥರ ಇದ್ದಾಳೆ ಎಂದುಕೊಳ್ಳುತ್ತಾ, ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಹಿಂತಿರುಗಿನೂ ನೋಡ್ದಂಗೆ ಕ್ಯಾಂಪಸ್ನಲ್ಲಿದ್ದ ಕ್ಯಾಂಟೀನ್ಗೆ ಆಹಾರದ ತಿನ್ನೋಕೆ ಅಂತ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಶಿವನಿಗೆ ತನ್ವಿ ಕೊಟ್ಟ ವಾರ್ನಿಂಗ್ಗೆ ಅವನು ಆಘಾತಕ್ಕೊಳಗಾಗಿ ಮನಸ್ಸಿನಲ್ಲಿ ಏನೋ ಗೊಣಗೊಳ್ತಿದ್ದ. ಅದನ್ನು ನೋಡಿದ ತನ್ವಿ ತಕ್ಷಣ ಅವನನ್ನು ತಡೆದು ತನ್ನ ತೀಕ್ಷ್ಣ ನೋಟದಿಂದಲೇ ಒಂದು ಏಟು ಕೊಟ್ಟು ಹಾಗೆ ಖಡಕ್ಕಾಗಿ ನೋಡಿದ್ಲು. ಶಿವ ತಕ್ಷಣ ಅಳುವ ಮುಖ ಮಾಡಿಕೊಂಡ. ಆದರೆ ತನ್ವಿ ಈಗ ಸಂಪೂರ್ಣ ಕೂಲ್ ಆಗಿದ್ಲು. ಸರಿ ಶಿವ, ಈ ಸಲಕ್ಕೆ ನಿನ್ನನ್ನು ಹಾಗೆ ಬಿಡ್ತೀನಿ ನೋಡು. ಇವಳು ಶ್ರೇಯಾ ಅಂತ, ನನಗೆ ತುಂಬ ಬೇಕಾದವಳು ಮತ್ತು ಆತ್ಮೀಯವಾದ ಸ್ನೇಹಿತೆ, ಬೆಸ್ಟ್ ಫ್ರೆಂಡ್. ಇನ್ನೊಮ್ಮೆ ಅವಳಿಗೆ ತೊಂದರೆ ಕೊಡೋದು, ಕಿಚ್ಚಾಯಿಸೋದು, ಚುಡಾಯಿಸೋದು, ತೊಂದರೆ ಕೊಡೋಕೆ ಬಂದರೆ ನನ್ನ ಕೋಪ ಬೇರೆ ಥರ ಇರುತ್ತೆ. ಅಂದ ಹಾಗೆ ನಾವಿಲ್ಲಿ ಓದೋಕೆ ಬಂದಿರೋದು ಈ ಥರ ತುಂಟತನ ರ್ಯಾಂಗಿಂಗ್ ಮಾಡಿಕೊಂಡು ಈ ಥರ ಇರಾಕಬೇಕು ಅಂತ ಅಲ್ಲ. ತನ್ವಿನ ಮಾತಿಗೆ ಶಿವ ತಕ್ಷಣ ಪೆಚ್ಚು ಮುಖ ಮಾಡಿಕೊಂಡು, ಓಕೆ ಸಾರಿ 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 ಸಿಸ್ಟರ್, ಸಾರಿ ಶ್ರೇಯಾ, ನಿನಗೂ ಸಾರಿ ಎಂದವನೇ ತನ್ವಿ ಕಡೆ ತಿರುಗಿ, ಅಪ್ಪ ನೀನೊಂಥರ ಗುಂಟೂರು ಮೆಣಸಿನ್ಕಾಯಿ ಇದ್ದಂಗೆ, ನಿನ್ನನ್ನು ಯಾವನ್ ಕಟ್ ಮಾಡ್ಕೋತಾನೋ ಆ ಪಾಪಿಗೆ ಒಳ್ಳೇದಾಗಲಿ ಎಂದು ನಗುತ್ತಾ ತಮಾಷೆ ಮಾಡಿ ಬಾಯ್ ಅಂತ ಹೇಳಿ ಅಲ್ಲಿಂದ ಕಾಲು ಕೀಳ್ತಾನೆ. ಅವನು ಕಾಮಿಡಿ ಮಾತಿಗೆ ತನ್ವಿಗೂ ಸಣ್ಣದಾಗಿ ನಗು ಬರುತ್ತೆ. ಅವಳು ಮತ್ತು ಶ್ರೇಯಾ ಇಬ್ಬರು ಕ್ಲಾಸಿನ ಕಡೆಗೆ ಹೆಜ್ಜೆ ಹಾಕ್ತಾರೆ. ಇನ್ನೊಂದೆಡೆ ಜೀವ ಉಳಿಸ್ಕೊಂಡ ಕ್ಯಾಂಟೀನ್ ಕಡೆಗೆ ಬಂದಿರುವಂತಹ ಶಿವ, ಉಫ್ ದೇವ್ರೇ, ಆ ಹುಡುಗಿ ನೋಡೋಕೆ ಚಾಕುವಿನ ಥರ ಸಕಾಚೂಪಾಗಿದ್ದಾಳೋ, ಆದರೆ ಅವಳು ಬರೀ ಚಾಕುವಲ್ಲ, ಸಾಕ್ಷಾತ್ ಕಟಾರಿ. ನಾವು ಅವಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಮ ಜೀವಕ್ಕೆ ಬೆಲೆ, ಮತ್ತು ನಾವು ಗಂಡಸರೋ ಅಲ್ವೋ ಅನ್ನೋ ಥರ ನಮಗೆ ಡೌಟ್ ಮಾಡಿಸ್ಬಿಡ್ತಾಳೆ ಎಂದು ಫ್ರೆಂಡ್ಸ್ ಹತ್ತಿರ ಹೇಳುತ್ತಾ ಎದೆ ಸವರ್ಕೊಳ್ತಿದ್ದ. ಅಷ್ಟರಲ್ಲಿ ಎಲ್ಲಿಂದಲೋ ಬಂದೋ ಆ ಅಗಸ್ತ್ಯ ಶಿವನಿಗೆ ತಲೆಗೆ ಒಂದು ಟಪಾರ್ ಅಂತ ಹಾಕಿ ಕೋಪದಿಂದ ಅವನ ಶಾರ್ಟ್ ಕಾಲರ್ ಹಿಡಿದು ಎಳೆದು ನಿಲ್ಲಿಸ್ತಾ, ಲೋ ಶಿವ, ನಿನಗೇನಾದರೂ ತುರುಕಿರಿಕೆ ಹಾಕ್ತಾ ಇದೆಯಾ ಹೆಂಗೆ? ಅಲ್ಲಿ ಆ ಹುಡುಗಿಯನ್ನು ತಡೆದು ನಿಲ್ಲಿಸೋಕೆ ನಿನಗೆ ಎಷ್ಟು ಧೈರ್ಯ? ನನ್ನ ಬಂಗಾರಕ್ಕೆ ನೀನು ಏನೇನು ಹೇಳಿದ್ಯಾ ಅಂತ. ನಿಜ ಹೇಳೋ, ಅಗಸ್ತ್ಯ ಸಿಂಹದ ಥರ ಗುಡುಗಿದ್ದ. ಯಾಕಂದರೆ ಅಗಸ್ತ್ಯನಿಗೆ ತನ್ವಿ ಅಂದರೆ ಒಂದು ರೀತಿಯ ವಿಚಿತ್ರವಾದ ಹುಚ್ಚು, ಪ್ರೀತಿ ಅಂತಾರಲ್ಲ ಹಾಗೆ. ಅಗಸ್ತ್ಯನ ಆ ರೌಡಿ ಲುಕ್ ನೋಡಿ ಶಿವ ಎದುರಿ ಗಂಟಲು ಉಣಗಿಸ್ಕೊಂಡು ಗಟ್ಟಿಯಾಗಿ ಉಗುಳು ನುಂಗ್ತಾ ಇದ್ದಾನೆ. ಅವಳ ಕೈಯಿಂದ ಈಗಷ್ಟೇ ಬಚಾವಾಗಿ ಬಂದಿದೆ ಶಿವ. ಅಗಸ್ತ್ಯನೇ ಎದುರು ಅಳುವ ಮುಖ ಮಾಡಿ ನಾಟಕ ಶುರು ಮಾಡ್ದ. ಅಯ್ಯೋ ಅಣ್ಣ, ನನ್ನನ್ನು ನೀವೆಲ್ಲ ಸೇರಿ ಇಲ್ಲೇ ಕೊಂದು ಹಾಕ್ಬಿಡಿ ಬ್ರದರ್. ಅವಳು ನನ್ನ ಎಷ್ಟು ಘೋರವಾಗಿ ಶಪಿಸಿದ್ಲು ಗೊತ್ತಾ? ಅವಳು ನೋಡಿದ್ರೆ ಅಲ್ಲಿ ಬೆದರಿಕೆ ಆಗ್ತಾಳೆ, ನೀನು ನೋಡಿದ್ರೆ ಇಲ್ಲಿ. ನೀನೇನು ದೊಡ್ಡ ಹೀರೋ ತರಹ ಬಂದು ಕಾಲರ್ ಹಿಡಿತಾ ಇದೆಯಲ್ಲ. ಹೌದಣ್ಣ, ನಮ್ಮ ಥರದ ಬುಗ್ಧ ಜನರನ್ನು ಈ ಭೂಮಿ ಮೇಲೆ ಬದುಕೋಗಿ ಬಿಡ್ತೀರಾ? ಬಿಡಬೇಡಿ, ಸಾಯಿಸಿಬಿಡಿ ಅಂತ ರೋಧಿಸೋಕೆ ಶುರು ಮಾಡ್ದ. ಅಗಸ್ತ್ಯನಿಗೆ ಶಿವನ ಮೇಲೆ ಅನುಮಾನ ಬಂತು. ಕಣ್ಣು ಸಣ್ಣಗೆ ಮಾಡಿ, ಏನೋ ಅವಳು ನಿಜವಾಗಿಯೂ ನಿನ್ನನ್ನು ಅಷ್ಟೊಂದು ಶಪಿಸೋದ್ಲಾ, ವಾರ್ನಿಂಗ್ ಕೊಟ್ಲಾ, ನೀನು ಅವಳಿಗೆ ಏನೂ ಅನ್ಲಿಲ್ವಾ ಅಂತ ಕೇಳಿದ್ದ. ಛೀ ಇಲ್ಲ ಅಣ್ಣ, ನಾನು ಜಸ್ಟ್ ಅವಳು ಫ್ರೆಂಡ್ನ ಕರೆದು ಹೆಸರು ಕೇಳಿಕೊಂಡೆ ಅಷ್ಟೇ. ಯಾಕಂದರೆ ಹುಡುಗಿ ನನಗೆ ಇಷ್ಟ ಆದ್ಲು. ಕೇಳಿದ ಪಾಪಕ್ಕೆ ಅವಳು ನನಗೆ ಶಾಪಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ಲು. ಜೀವನದಲ್ಲಿ ನೀವೇನಾದರೂ ಅವಳ ಹತ್ತಿರ ಸುಳಿದ್ರೆ ನಿಮಗೂ ಅಷ್ಟೇ ಗತಿ ಬ್ರದರ್, ಹುಷಾರ್ ಹುಷಾರ್ ಅಂತ ಹೇಳಿದ್ದ ಶಿವ. ಅಗಸ್ತ್ಯನ ಹೆಗಲ ಮೇಲೆ ಕೈ ಹಾಕಿ ಅಲ್ಲಿಂದ ಮೆಲ್ಲಗೆ ಜಾರು ಓಡೋಗ್ತಾನೆ. ಅಗಸ್ತ್ಯ ಅಲ್ಲೇ ನಿಂತು ತನ್ವಿ ಹೋದ ಕಡೆ ನೋಡಿ ಮುಗುಳು ನಕ್ಕ, ಅಹಂಕಾರದ ಮಹಾರಾಣಿ, ನನ್ನ ಆ್ಯಟಿಟ್ಯೂಡ್ಗೆ ನಾನು ಫಿದಾ ಆಗಿರೋದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಶಿವ ಹೇಳಿದ ಮಾತುಗಳೇ ಕೇಳಿ ಅಗಸ್ತ್ಯ ಜೋರಾಗಿ ನಕ್ಕ ಬಿಡ್ತಾನೆ. ಅವನ ಕಣ್ಣುಗಳಲ್ಲಿ ತನ್ವಿಯ ಮೇಲಿರೋ ಪ್ರೀತಿ ಅನ್ನುವಂಥದ್ದು ಎದ್ದು ಕಾಣ್ತಿತ್ತು. ಅದೇ ಕಣೋ ನನ್ನ ರೌಡಿ ಬೇಬಿ, ಅವಳ ಖಡಕ್ ಆ್ಯಟಿಟ್ಯೂಡ್ಗೆ ನಾನು ಫಿದಾ ಆಗಿರೋದು. ಕಳೆದ 2 ವರ್ಷಗಳಿಂದ ಅವಳನ್ನೇ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ. ಅವಳು ಬೇರೆ ಯಾರಿಗೂ ದಕ್ಕಬಾರ್ದು, ನನ್ನವಳೇ ಆಗಬೇಕು ಅನ್ನೋದೇ ನನ್ನ ಆಟ. ಈಗಂತೂ ನನಗೆ ಯಾವುದೇ ಚಿಂತೆ ಇಲ್ಲಪ್ಪ ಎಂದು ತನಗೆ ತಾನೇ ಹೇಳ್ಕೊಳ್ಳೋಕೆ ಶುರು ಮಾಡ್ಕೊತಾನೆ ಅಗಸ್ತ್ಯ.
ತನ್ವಿಯನ್ನ ಕಣ್ತುಂಬ ನೋಡಿ ಬರಲು ಅವಳ ತರಗತಿಯ ಕಡೆಗೆ ಹೆಜ್ಜೆ ಹಾಕ್ತಾನೆ. ಕಾಲೇಜಿನ ಉದ್ದನೆಯ ಕಾರಿಡಾರ್ನಲ್ಲಿ ಕ್ಲಾಸಿನ ಕಿಟಕಿಯ ಪಕ್ಕದಲ್ಲೇ ಕುಳಿತಿದ್ದ ತನ್ವಿಯ ಕಂಡ ತಕ್ಷಣ ಅಗಸ್ತ್ಯನ ಮುಖದಲ್ಲಿ ಕೋಟಿ ಸೂರ್ಯರು ಒಟ್ಟಿಗೆ ಬಂದ ಆ ಒಂದು ತೇಜಸ್ಸು, ಸಂತೋಷ ಮೂಡುತ್ತೆ. ಅವಳನ್ನೇ ರೆಪ್ಪೆ ಕದೆ ನೋಡುತ್ತಾ ಕಿಟಕಿಯ ಹತ್ತಿರ ಬಂದು ನಿಂತ್ಕೊಳ್ತಾನೆ. ಅವನನ್ನು ನೋಡಿದ ತನ್ವಿಯ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಸನ್ಮತಿಯಿಂದ ತನ್ವಿಯ ಕೈ ಚಿವುಟಿ, ಹೇ ತನ್ವಿ, ಇಲ್ಲಿ ನೋಡೆ, ನಿನ್ನ ಆ ಗ್ರೀಕ್ ಹೀರೋ ಬಂದಿದ್ದಾನೆ ಅಂತ ಹೇಳ್ತಾಳೆ. ತನ್ವಿ ಪುಸ್ತಕದಿಂದ ಕಣ್ಣು ಎತ್ತದೆಯೇ ಬೇಜಾರಿನಿಂದ ಹೇಳಿದ್ಲು, ಅವನನ್ನು ನೋಡಿದರೆ ನೀನೇ ನೋಡ್ಕೋ ಸನ್ಮತಿ, ನನಗೇನು ಸ್ವಲ್ಪ ಹೊತ್ತಿ ನೋಡಿ 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 ಬೋರ್ ಆದರೆ ಅವನೇ ಹೊರಟು ಹೋಗ್ತಾನೆ. ಇಲ್ಲಾಂದರೆ ಲೆಕ್ಚರರ್ ಬಂದರೆ ರೆಕ್ಕೆ ಬಂದ ಹಕ್ಕಿ ಥರ ಹಾರು ಹೋಗ್ತಾನೆ. ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ? ಅವರ ಪಕ್ಕದಲ್ಲೇ ಕುಳಿತಿದ್ದಂತಹ ಶ್ರೇಯ ಇವರಿಬ್ಬರ ಮಾತನ್ನು ಕೇಳುತ್ತಾ ತನ್ವಿ ಹೇಳುತ್ತಿರುವುದು ನಿಜವೇ ಅಂತ ತಿಳಿಯಲು ಕಿಟಕಿ ಕಡೆಗೆ ಒಂದ್ಸಲ ನೋಡ್ತಾಳೆ. ದೂರದಿಂದ ಲೆಕ್ಚರರ್ ಬರುತ್ತಿದ್ದದನ್ನು ಕಂಡ ಅಗಸ್ತ್ಯ ತಕ್ಷಣವೇ ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿ ಹೋಗ್ತಾನೆ. ಅದನ್ನು ನೋಡಿ ಶ್ರೇಯಾಗೆ ನಗು ತಡೆಯೋಕ್ಕೆ ಆಗಲಿಲ್ಲ. ತನ್ವಿ, ನೀನು ಪಕ್ಕಾ ಸರಿಯಾಗಿ ಹೇಳ್ತೀಯ ನೋಡು, ನೀನು ಹೇಳಿದ ತಕ್ಷಣ ಅವನು ಹೊರಟೇ ಹೋದ ಅಂತ. ನಮ್ಮ ಸರ್ ಬರ್ತಾ ಇದ್ದ ಹಾಗೆ ನಿಮ್ಮ ಹೀರೋ ಅಲ್ಲಿಂದ ಹೋಗಿದ್ದಾನೆ ಅಂತ ಹೇಳ್ತಾಳೆ. ನಾನು ನಿಮಗೆ ಮೊದಲೇ ಹೇಳಿಲ್ವೇನ್ರೆ, ಇವನು ಕಳೆದ 2 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾನೆ ಅಂದ್ಲು ತನ್ವಿ ಅಸಡ್ಡೆಯಿಂದ. ತನ್ವಿಯ ಮಾತನ್ನು ಕೇಳಿದಂತಹ ಶ್ರೇಯ ಸಖತ್ ಆಶ್ಚರ್ಯ ಆಗುತ್ತೆ. ಕಣ್ಣು ದೊಡ್ಡದು ಮಾಡಿ ಕೇಳಿದ್ಲು, ಏನು ಹೇಳ್ತಾ ಇದೆಯಾ? ನಿನ್ನ PUC ದಿನಗಳಿಂದ ಅವ್ನು ನಿನ್ನನ್ನು ಫಾಲೋ ಮಾಡ್ತಾ ಇದ್ದಾನಾ? ಇದು ನಿಜಕ್ಕೂ ಅನ್ಯಾಯ ಕಣೆ. ಇದು ಕಳೆದ 2 ವರ್ಷಗಳಿಂದ ಅವನು ನೀನು ಹಿಂದೆನೇ ಬಿದ್ದಿದ್ದಾನೆ ಅಂತ ನಿನಗೆ ಗೊತ್ತಿದ್ದ ಮೇಲೂ ನೀನು ಹೀಗೆ ಸೈಲೆಂಟ್ ಆಗಿದೆಯಲ್ಲ, ನಿನಗೆ ಅವನು ಇಷ್ಟ ಇದೆಯೋ ಇಲ್ವೋ ಅಂತ ಮುಖದ ಮೇಲೆ ಹೊಡೆದಂಗೆ ಅದು ಹೇಳಿಬಿಡ್ಬೇಕಲ್ವಾ? ಆಗ್ಲಾದರೂ ಅವನು ಬೇರೆ ಹುಡುಗಿನ ನೋಡ್ಕೊತಾ ಇದ್ನೋ ಏನೋ. ಪಾಪ, ನೀನು ಏನು ಹೇಳದೇ ಇರೋದಕ್ಕೆ ಅವನು ಬಹುಶಃ ಅವಳಿಗೆ ನಾನಂದರೆ ಇಷ್ಟ ಇರಬೇಕನೋ ಅಂತ ಪಾಪ ನೀನು ಹಿಂದೆ ನಾಯಿ ಸುತ್ತಾ ಇದ್ದಾನೆ. ಹೀಗೆ ದಿನ ಫಾಲೋ ಮಾಡ್ತಾ ಇದ್ದಾನೆ. ನೀನು ಹಿಂದೆಗೆ ಸುತ್ತಬೇಡ ಅಂತ ಒಂದು ಮಾತು ಹೇಳೋಕೆ ನಿನಗೇನೇ ಆಗಿತ್ತು ಅಂತ ಅಸಹನೆಯಿಂದ ತನ್ವಿ ಸನ್ಮತಿಯ ಮುಖ ನೋಡ್ತಾಳೆ. ಶ್ರೇಯ ಅದಕ್ಕೆ ತನ್ವಿ ಮತ್ತು ಸನ್ಮತಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಓ, ಈ ಮಹಾರಾಣಿ ನಮ್ಮ ಹತ್ತಿರ ನಿಮಗೋಸ್ಕರ ವೇಸ್ಟ್ ಮಾಡೋಕ್ಕೆ ಅಂತ ಅಷ್ಟೊಂದು ಟೈಮ್ ಇಲ್ಲ. ಅವನು ನನ್ನನ್ನು ದೂರದಿಂದ ನೋಡ್ತಾ ಇರಬೇಕಷ್ಟೇ, ಆದರೆ ನನ್ನ ನೆರಳಿಗೂ ಸಹ ಅವನು ಬೀಳಬಾರ್ದು. ನನಗಿಷ್ಟ ಆಗಲ್ಲ. ಒಂದು ವೇಳೆ ಅವನು ಧೈರ್ಯ ಮಾಡಿ ಏನಾದರೂ ಬಂದು ನಿನಗೆ ನೇರವಾಗಿ ಪ್ರಪೋಸ್ ಅಂತ ಏನಾದರೂ ಮಾಡಿಬಿಟ್ರೆ, ನಿನಗೆ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಒಂದೇ ಮಾತಲ್ಲಿ ಆನ್ಸರ್ ಕೊಡ್ತೀನಿ. ಆದರೆ ಆ ಮಹಾಶಯ ನನಗೇನು ಹೇಳದೆ ದೂರ ನಿಂತು ಕಣ್ಣಲ್ಲೇ ಕಾವಲು ಇರ್ತಾನಲ್ವಾ, ನಾನೇ ಖುದ್ದಾಗಿ ಅವನ ಹತ್ರ ಹೋಗಿ ನೀನು ನನ್ನನ್ನೇ ನೋಡ್ತಾ ಇದೆಯಾ ಅಂತ ಕೇಳಬೇಕಾ? ನಾನಾಗಿ ಕೇಳಿದರೆ ಸಾಕು, ಅವನು ಇನ್ನೂ ಜಾಸ್ತಿ ನನ್ನ ಹಿಂದೆ ಬೀಳ್ತಾನೆ ಕಂಡ್ರೆ. ಹಾಗಿದ್ದಾಗ ನಾನೇ ಯಾಕೆ ಅವನ ಹತ್ರ ಹೋಗಿ ನನ್ನಿಂದ ದೂರ ಇರಿ ಅಂತ ಹೇಳಿ ಆಟ? ಅವನೇನಾದರೂ ಬಿಗುಮಾನ ಮಾಡಿದ್ರೆ ತನಗೆ ಸ್ವಲ್ಪ ಕೋಪ ಅಹಂಕಾರ ಮಿಶ್ರಣದಲ್ಲೇ ಹೇಳಲು. ಸನ್ಮತಿ ತನ್ನ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ, ಅಯ್ಯೋ, ನೀನು ಹೇಳೋದು ಒಂದು ಕಡೆ ನಿಜಾನೇ ಬಿಡೆ, ಕ್ಷಮಿಸ್ಬಿಡು ತಾಯಿ, ನನ್ನ ಬಾಯಿಂದ ಬಂದ ಹಾಗೆ ಏನೋ ವಾಗ್ದಾನ ಮಾಡಿಬಿಟ್ಟೆ ಎನ್ನುತ್ತಾ ತಮಾಷೆಯಾಗಿ ತನ್ನ 2 ಕಿವಿಗಳನ್ನು ಹಿಡಿದುಕೊಳ್ತಾಳೆ. ಸಾಕು ನಿಲ್ಲಿಸು, ನನ್ನ ಬಿಟ್ಟು ನೀನು ಅವನಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ ಅಂತ ತನ್ವಿ ಕಣ್ಣನ್ನು ಕಿರಿದುಗೊಳಿಸಿ ಸನ್ಮತಿಯನ್ನು ರೇಗಿಸಿದ್ಲು. ಸನ್ಮತಿ ತಕ್ಷಣವೇ ತನ್ವಿಯ ತೋಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ಅಯ್ಯೋ, ಹಾಗೆಲ್ಲ ಅನ್ಬೇಡ ಕಣೆ ನನ್ನ ಬಂಗಾರ, ಯಾರು ನಿನ್ನ ಹಿಂದೆ ಬಿದ್ದರೂ ನನಗೆ ಯಾವತ್ತಿಗೂ ಕೂಡ ನೀನೇ ಫಸ್ಟ್, ಅದು ನಿನಗೆ ಗೊತ್ತಿಲ್ವಾ ಎಂದು ಮುದ್ದಾಗಿ ಕೇಳಿದ್ಲು. ಸರಿ, ಈಗ ಆ ಕತೆ ಬಿಡು. ಸರ್ ಬಂದು ತನ್ವಿ ಏನು ಹೇಳ್ತಿದ್ದ ಹಾಗೆ ಲೆಕ್ಚರರ್ ಕ್ಲಾಸ್ನೊಳಗೆ ಹೆಜ್ಜೆ ಇಟ್ಟರು. ಕ್ಲಾಸ್ನಲ್ಲಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ ಎದ್ದು ನಿಂತು ಗೌರವದಿಂದ ಸರ್ಗೆ ವಿಶ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿಬಿಟ್ಟು. ಹೀಗೆ ಅವರ ಕಾಲೇಜು ದಿನಗಳು ಮಜವಾಗಿ ರೋಚಕವಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಳೀತಾನೆ ಹೋದವು. ನೋಡುತ್ತಲೇ ಮತ್ತೊಂದು ವರ್ಷ ಉರುಳೇ ಹೋಯಿತು. ಈಗ ಅವರೆಲ್ಲ ಕಾಲೇಜಿನ ಸೀನಿಯರ್ಸ್ ಆಗಿಬಿಟ್ಟಿದ್ದಾರೆ. ಕೊನೆಯ ವರ್ಷ ಫೈನಲ್ ಇಯರ್. ಆದರೆ ಇಷ್ಟು ದಿನ ದೂರದಿಂದಲೇ ಆರಾಧಿಸ್ತಿದ್ದ ಕಣ್ಣುಗಳ ನೋಟ ಮಾತ್ರ ಎಲ್ಲೂ ನಿಲ್ಲಿಲ್ಲ. ಬದಲಿಗೆ ತೀವ್ರವಾಗ್ತಾನೆ ಹೋಯ್ತೆ ಹೊರತು ಕಮ್ಮಿ ಅಂತೂ ಯಾವತ್ತೂ ಆಗಲಿಲ್ಲ. ಒಂದು ದಿನ ಕಾಲೇಜಿನ ಆವರಣದಲ್ಲಿ ಅಗಸ್ತ್ಯ ಯಾರಿಗೋಸ್ಕರನೋ ಕಾಯ್ತಾ ನಿಂತಿದ್ದ. ಅದನ್ನು ನೋಡಿ ಅವನ ಬೆಸ್ಟ್ ಫ್ರೆಂಡ್ ರಾಹುಲ್ ಹಿಂದಿನಿಂದ ಬಂದು ಅವನ ಹೆಗಲನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಲೇ ಅಗಸ್ತ್ಯ, ಕ್ಲಾಸಿಗೆ ಹೋಗದೆ ಇಲ್ಲೇನೋ ಮಾಡ್ತಾ ಇದೀಯಾ ಎಂದು ಕೇಳಿದ. ಆಗ ಈಗಷ್ಟೇ ಬಂದೆ ಕಣೋ ರಾಹುಲ್, ಈಗ ಹೋಗಬೇಕು ಅಂತ ಹೇಳ್ತಾ
ಆದರೆ ನೀನು ನನ್ನಲ್ಲಿ ಏನಿಲ್ಲ, ನನ್ನ ಹ್ಯಾಂಡ್ಸಮ್ ಲುಕ್ ಆಗಲಿ ಅಥವಾ ನನ್ನಲ್ಲಿರೋ ಈ ಟ್ಯಾಲೆಂಟ್ ಆಗಲಿ ಇಡೀ ಕಾಲೇಜಿಗೆ ನಾನೇ ಟಾಪರು. ಹಾಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಸ್ಟೇಟ್‌ಗೆ ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದೀನಲ್ವೇನೋ. ಇಡೀ ಕಾಲೇಜಿನಲ್ಲಿ ನನ್ನ ಆಕರ್ಷಣೆಗೆ ಬಿದ್ದು ಪ್ರೀತಿ ಮಾಡೋಕ್ಕೆ ಕಾಯ್ತಾ ಇರೋ ಹುಡುಗಿರ ಮಧ್ಯೆ ಈ ಲೀಸ್ಟ್ ದೊಡ್ಡದಾಗಿದೆ. ಆದರೆ ನಾನು ಯಾರನ್ನ ಕಣ್ಣೆತ್ತಿ ನೋಡಲ್ಲ. ಆದರೂ ತನ್ವಿ ಮಾತ್ರ ಯಾಕೋ ನನ್ನ ಕಡೆ ತಿರುಗೇ ನೋಡ್ತಾ ಇಲ್ಲ ಅಂತ ಹೇಳ್ತಾನೆ ಸ್ವಲ್ಪ ಬೇಸರದಿಂದ. ರಾಹುಲ್ ನಿಟ್ಟುಸಿರು ಬಿಟ್ಟು, ಅದೇ ಕಣೋ ನಾನು ಹೇಳ್ತಾ ಇರೋದು, ಅವಳು ನಿನ್ನ ದಿಕ್ಕಿಗೆ ಕಡೆಗೆ ನೋಡೋದಿಲ್ಲ ಅಂತ ನಿನಗೂ ಅರ್ಥ ಆಗ್ತಿಲ್ವಾ ಬ್ರದರ್. ಹಾಗೆ ಹುಡುಗಿರು ಯಾರ ಮೈ ಮೇಲೆ ಬಿದ್ದು ಹೋಗ್ತಾರೋ ಅವರನ್ನೇ ಇಷ್ಟಪಡೋದಿಲ್ಲ. ಅಗಸ್ತ್ಯನ ತುಟಿಯಂಚಲ್ಲಿ ಒಂದು ಸುಂದರವಾದ ನಗು ಮೂಡಿತು. ಲೇ ರಾಹುಲ್, ಅವಳು ನನ್ನನ್ನು ನೋಡ್ತಾ ಇಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯ ಅಷ್ಟೇ ಕಣೋ, ಆದರೆ ಅಸಲಿ ಸತ್ಯ ಬೇರೆಯೇ ಇದೆ. ತನ್ವಿಯನ್ನು ಮೊದಲ ಬಾರಿಗೆ ನೋಡಿದ ದಿನಗಳಿಗೆ ಜಾರ್ತಾನೆ. 2 ವರ್ಷಗಳ ಹಿಂದಿನ ಫ್ಲ್ಯಾಶ್ ಬ್ಯಾಕ್ ಅವನ ಕಣ್ಣು ಮುಂದೆ ಸುಳಿ ಬಿಚ್ಕೊಳ್ಳುತ್ತೆ. ಅದು ಇಂಟರ್ಮೀಡಿಯೇಟ್ ಮುಗಿದ ರಿಸಲ್ಟ್ ಬಂದಿದ್ದ ದಿನಗಳು. ತನ್ನ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ತರಲು ಅಗಸ್ತ್ಯ ಅನ್ನೋಂತಹವನು ಕಾಲೇಜಿಗೆ ಹೋಗಿರ್ತಾನೆ. ಆದರೆ ಸಮಯದಲ್ಲಿ ಪ್ರಿನ್ಸಿಪಾಲ್ರು ಬೇರೆ ಯಾವುದೋ ಮೀಟಿಂಗ್ನಲ್ಲಿದ್ದ ಕಾರಣ ಕಾಲೇಜಿನ ಫ್ಯೂನ್ ಅವನನ್ನು ಸ್ವಲ್ಪ ಸಮಯ ಇಲ್ಲೇ ವೆಯ್ಟ್ ಮಾಡಪ್ಪ ಅಂತ ಹೇಳಿ ಅಲ್ಲೇ ಕಾಯಿಸ್ತಿರ್ತಾರೆ. ಕಾಲೇಜ್ ಆವರಣದಲ್ಲಿ ಸುಮ್ಮನೆ ಅಲೆದಾಡ್ತಿದ್ದ ಅಗಸ್ತ್ಯನಿಗೆ ಇದ್ದಕ್ಕಿದ್ದ ಹಾಗೇನೆ ಕಾಲೇಜಿನ ಒಂದು ಮೂಲೆಯಲ್ಲಿದ್ದ ವಾಶ್ರೂಮ್ಗಳ ಕಡೆಯಿಂದ ಯಾರೋ ಜೋರಾಗಿ ಕೂಗಾಡ್ತಿರುವಂತಹ ಧ್ವನಿ ಅನ್ನೋದು ಕೇಳಿ ಬರುತ್ತೆ. ಏನಾಗ್ತಿದೆ ಅಂತ ಹೇಳಲು ಅವನು ತಕ್ಷಣವೇ ವೇಗವಾಗಿ ಆ ಕಡೆಗೆ ಹೆಜ್ಜೆ ಹಾಕ್ತಾನೆ. ಅಲ್ಲಿ ನೋಡಿದ ತಕ್ಷಣ ಅಗಸ್ತ್ಯನಿಗೆ ತನ್ನ ಕಣ್ಣನ್ನು ತಾನೇ ನಂಬೋಕೆ ಅಸಾಧ್ಯ ಅಂತ ಅನ್ನಿಸ್ಬಿಡುತ್ತೆ. ಅವನು ಆಶ್ಚರ್ಯಚಕಿತನಾಗಿ ನಿಂತುಬಿಟ್ಟ. ಅಲ್ಲಿ ಕೈಯಲ್ಲೊಂದು ಬ್ಯಾಗ್ ಹಿಡ್ಕೊಂಡು ಒಬ್ಬ ಹುಡುಗ ನಿಂತಿದ್ದ. ಅವನ ಎದುರು ನಿಂತಿದ್ದ ಆ ಹುಡುಗಿ ಅವನಿಗೆ ಸಾರಾಸಗಟಾಗಿ ಕೈಯಿಂದ ಹೊಡೆದು ಅಷ್ಟಕ್ಕೆ ನಿಲ್ಲಿಸದೆ ಕಾಲಿನಿಂದ ಜೋರಾಗೋದಿತ್ತ ಬಿದ್ದಿದ್ದಾಳೆ. ರೌಡಿ ಥರ ಆಡ್ತಿದ್ದ ಹುಡುಗನನ್ನು ಒಬ್ಬ ಹುಡುಗಿ ಇಷ್ಟೊಂದು ಧೈರ್ಯದಿಂದ ಒಂಟಿಯಾಗಿ ನಿಂತು ಥಳಿಸ್ತಿರೋದನ್ನು ನೋಡಿ ಅಗಸ್ತ್ಯನಿಗೆ ಅವಳ ಮೇಲೆ ಎಲ್ಲಿಲ್ಲದ ಗೌರವ ಮತ್ತು ಇಂಪ್ರೆಷನ್, ಅವಳ ಧೈರ್ಯಕ್ಕೆ ಮೆಚ್ಚುಗೆ ಬರುತ್ತೆ. ಯಾರು ಆ ಧೈರ್ಯವಂತೆ ಎಂದು ನೋಡಲು ಅಗಸ್ತ್ಯ ಬಹಳ ಕುತೂಹಲದಿಂದ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಗ ಆ ಹುಡುಗಿ ಕೋಪದಿಂದ ಒಮ್ಮೆ ತನ್ನ ಮುಖವನ್ನು ಇವನ ಕಡೆಗೆ ತಿರುಗಿಸಿದ್ಲು. ಅಷ್ಟೇ, ಅವಳ ಅಪ್ರತಿಮ ಸೌಂದರ್ಯ ಕಣ್ಣುಗಳಲ್ಲಿ ತೀಕ್ಷ್ಣತೆ ಅಗಸ್ತ್ಯನ ಎದೆಯನ್ನೇ ಸೀಳ್ಕೊಂಡು ಹೊಳ ಹೋಗ್ಬಿಡುತ್ತೆ. ಅವಳೇ ಆ ತನ್ವಿ. ಈ ಕಥೆಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮುಂದಿನ ಭಾಗವನ್ನು ಮುಂದುವರಿಸೋಣ.